ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ ಲತೆಯ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ. ನಮಸ್ಕಾರ ಬಾಯ್ಸ್. ಮಳೆಯಲ್ಲಿ ಬೀಚ್ ಹೊಡಿತಾ ಇದೀವಿ ಅನ್ಕೊಂತೀರಾ? ಇಲ್ಲ, ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಂಗೆ ಯಾವಾಗಲೂ ಮಾಡ್ಬೇಕಂತ ಆಸೆ ಇತ್ತು. ಒಂದು ಟೆಂಟ್ ಹಾಕೊಂಡು ಕ್ಯಾಂಪ್ ಮಾಡೋದು ಮಾಡ್ಬೇಡ ಈ ಸರಿ, ಹೆಂಗಿದ್ರು ನಮ್ಮ ಊರಲ್ಲಿದೆ. ಬಟ್ ಈ ಥರ ಮಳೆ ಏನಿರಲಿಲ್ಲ ಅಂತ ಪ್ಲ್ಯಾನ್ ಮಾಡಿದೆ. ಕರೆಕ್ಟಾಗಿ ಇವತ್ತು ಪ್ಲ್ಯಾನ್ ಮಾಡೋಕ್ಕೂ ಇವತ್ತೇ ಮಳೆ ಬಂತು. ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ತಲೆಯಲ್ಲಿತ್ತಲ್ಲ ಮಾಡೋಣ ಟ್ರೈ ಮಾಡಿ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಇನ್ನೆಲ್ಲ ಸ್ಪಾಟಿಗೆ ಹೋದ್ಮೇಲೆ ಹೇಳ್ತೀನಿ. ಬಟ್ ನೋಡಿ, ರೋಡ್ ಈ ಥರ ಕಚ್ಚಾ ರೋಡು, ತಾರ್ ಹೋಗುವಂತ ರೋಡಿಗೆನೆ ಬಂದಿದ್ದೀನಿ. ರೈಡ್ ಆಯ್ತು, ವೀಲ್ ಗೊತ್ತಾಯ್ತಾ? ವೀಲ್ ಮೊದಲೇ ಕಾರ್ಯವಿರುತ್ತೆ. ತಾತ ನೋಡ್ತಾ ಇದ್ದೆ, ನೋಡಿ ಎಲ್ಲ ಮುಳ್ಳಿಂದು ಅನಿಶ, ಅದಕ್ಕೆ PPF ಇದೆ. ಆದ್ರೂ ಇದು ಸಖತ್ ಹಾರ್ಡ್ ಇದೆ. ಅದು ನಿಮಿಷ ಇರೋ, ನಾನು ಕೀ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಬರ್ಬೇಕು ನೀನ್ ಇಲ್ಲಿ ಸ್ಟ್ರೈಟ್ ಆಗು ಹೋಗೋದು ಈ ಕಡೆ. ಇಲ್ಲೇನಾದ್ರೆ ನಾನು ಪ್ರಾಪರ್ ಫುಲ್ ಆಫ್ ರೋಡ್ ಸೆಟ್ ಮಾಡಿದ್ರೆ ಹಿಂಗೆ ಹೊಡಿತಿದೆ ಅಲ್ಲಿ ತನಕ ಅಷ್ಟೇ. ಇಲ್ಲಿ ನಡ್ಕೊಂಡು ಇಬ್ರು ಒಂದೊಂದು ರೈನ್ ಕೋಟ್ ಹಾಕೊಳ್ಳಿ ಹಂಗೆ. ಅವನು ತರ ಏನಿದು ಏನ್ ಹಾಕೊಳ್ತಾ ಇದೀವಿ, ರೈನ್ ಜಾಕೆಟ್ ಹಾಕೊಂಡ್ ರೆಡಿಯಾಗಿ ಹೋಗ್ತಿದೀವಿ ಆಚೆ ನೋಡೋಣ ಕ್ಯಾಂಪಿಂಗ್ ಸೈಟ್ ಹೋಗಕ್ಕೆ. ನೋಡಿ, ಮಳೆಯಲ್ಲಿ ಕ್ಯಾಂಪಿಂಗ್ ಮಾಡಕ್ ಬಂದ್ರೆ ರೈನ್ ಜಾಕೆಟ್ ಮಾತ್ರ ಮರಿಬೇಡಿ. ಯೋ ಹೆಂಗಿದೆ? ಸಖತ್ ಐಡಿಯಾ ಚೆನ್ನಾಗಿದೆ ಅಲ್ವಾ? ಈಗ ಮಳೆ ಸೆಟ್ ಆದ್ರ ನೀವು? ಇನ್ನ ಇಲ್ಲ. ಸೊ ಬಾಯ್ಸ್, ಬ್ಯೂಟಿಫುಲ್ ಸ್ಪಾಟ್. ಮುಂಚೆ ಬಂದಿದ್ದೆ, ಇಲ್ಲೊಂದ್ಸಲ ತೋರಿಸಿದೆ. ಅದೇ ಸ್ಪಾಟಿಗೆ ಇವತ್ತು ಟೆಂಟ್ ಹಾಕೋಣ ಅಂತ ಬಂದಿದ್ದೀವಿ. ಸೊ ಲೇಡೀಸ್ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಅದು ಮುಳ್ಳಿನ ಗಿಡ ಇದೆ, ಅದನ್ನ ತೆಗಿತಾ ಇದ್ದೀವಿ ಫಸ್ಟು. ಬಿಕಾಸ್ ಅಲ್ಲಿ ಟೆಂಟ್ ಹಾಕಬೇಕು ನಾವು. ನನ್ನ ತಂಗಿ ಆ ಕೆಲಸ ಮಾಡ್ತಾ ಇದ್ದಾಳೆ. ಬರ್ತಿಲ್ವಾ ಅನುಷಾ? ನೀನು ತೋರಿಸೋದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತಾರಲ್ಲ, ಅದನ್ನ. 5 ಗಂಟೆ ತುಂಬ ಏನು ಲೇಟ್ ಆಗಿಲ್ಲ ಕಣ್ರ, ಪರ್ಫೆಕ್ಟ್ ಟೈಮ್ ಟೀ ಮಾಡ್ಕೊಳ್ಳೋಕ್ಕೆ. ಬೇಗ ಸೆಟ್ ಮಾಡೋಣ, ಕಮಾನ್ ಗಾಯ್ಸ್. ಸಕ್ಸಸ್ಫುಲಿ ಆ ಮುಳ್ಳಿಂದನ್ನು ತೆಗೆದ್ವಿ. ಓಕೆ, ಡನ್. ಫಸ್ಟ್ ನಾವು ಜಮ್ಖಾನ ಹಾಕ್ತಾಯಿದ್ದೀವಿ. ಸುಮಾರು ಜನ ಅನ್ಕೊಂತಾರೆ ಇವರು ಜಮ್ಖಾನ ಏನಕ್ಕಪ್ಪ ಹಾಕ್ತಾಯಿದ್ದಾರೆ ಟೆಂಟ್ ಹಾಕೋಕ್ಕೆ ಅಂತ. ಅದು ಏನಂತ ನಾನು ಇನ್ಯಾವ್ದಾರ ವಿಡಿಯೋದಲ್ಲಿ ಹೇಳ್ತೀನಿ ರೀಸನ್ನು. ನೀವೇನು ಅದನ್ನ ಹಾಕ್ಬೇಕಂತಿಲ್ಲ. ಕೆಳಗಡೆ ಮುಳ್ಳೇನಾರು ಇದ್ದರೆ ಇದು ಪಂಚರ್ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅವಾಯ್ಡ್ ಆಗಲಿ, ಏನಾದರೂ ಕಿಸ್ರಾಗೋದು ಡೈರೆಕ್ಟಾಗಿ ಅಂತ ಅನ್ನೋದಕ್ಕೆ ಇದು ಹಾಕ್ತಾ ಇರೋದು. ಸೊ ಫಸ್ಟು ಈ ಥರ ಮುಳ್ಳಿನ ಗಿಡಗಳಿರುತ್ತಲ್ಲ, ಅಲ್ಲಿ ಸ್ವಲ್ಪ ನೋಡ್ಕೊಬೇಕು ನಾವು, ಡ್ಯಾಮೇಜ್ ಮಾಡಬಾರ್ದು ಟೆಂಟಿಗೆ. ನೋಡೋ ನಿಮಿಷ ಹಿಂಗಿರುತ್ತೆ, ಓಕೆನಾ? ಇದನ್ನು ಫಸ್ಟು ಗಂಟು ತೆಗಿಬೇಕು, ಸರಿನಾ? ಸೊ ಓಪನ್ ಮಾಡು. ಇಲ್ಲ, ಊದೋದಿಲ್ಲ, ಏನಿಲ್ಲ, ಹೇಳ್ತೀನಿ, ಹಿಡ್ಕೊ, ಓಪನ್ ಮಾಡು ಅಷ್ಟೇ, ಹಿಂಗೆ ಸರಿನಾ? ಮುಳ್ದು ಇದು ಮಾಡಬೇಡ, ಮುಳ್ಳೊಂದು ನೋಡ್ಕೊ. ಎಲ್ಲ ಫಸ್ಟ್ ಟೈಮ್ ಟೆಂಟ್ ಹಾಕುವಾಗ ಈ ಥರ ರಿಸ್ಕ್ ತೊಗೊಳೋದಿಲ್ಲ ಜನ್ರಲಿ. ಮಳೆಲೆಲ್ಲ ಬಂದು ಹಾಕೋ ಥರ ನಾವು ಮಳೆಲೇ ಬಂದ್ಬಿಟ್ಟಿದ್ದೀವಿ. ಮಳೆ ನೀರು ಒಳಗಡೆ ಹೋಗಲ್ಲ ಪ್ರೀತಿ, ಏನು ಅಷ್ಟೇನು ಜೋರಾಗಿಲ್ಲ. ಒಂದು ನಿಮಿಷ, ಹೆಣ್ಮಕ್ಳುಗಳು ಏನಪ್ಪ ಇಷ್ಟೆಲ್ಲ ನಮಗೆ ಕೊಟ್ಟೆ ಕೊಡ್ತೀರ? ತಗೋ, ಇದು ನಿಂಗೆ ಗಿಫ್ಟು.
ಅದು ಬಿಡು ಏನಾಗಲ್ಲ. ಇದು ಹೀಗೆ ಒಂದ್ರೊಳಗೆ ಒಂದು ಮಾಡ್ಕೊಂಡು ಹೋಗ್ಬೇಕು. ಫಸ್ಟು ಮನೇಲಿ ಒಂದು ಸಲ ಟ್ರೈ ಮಾಡಿದ್ವಿ ಬಿಟ್ಟರೆ ಆಚೆ ಕಡೆ ಪ್ರಾಪರಾಗಿ ಟೆಂಟ್ ಆಗ್ತಾ ಇರೋದು ಇವಾಗಲೇ. ಇಷ್ಟ. ಈಗ ಹಿಡ್ಕೊ ಅನುಷ. ಈಗ ಒಂದು ಸೆಟ್ ಮಾಡ್ಬೇಕು ಮೇಯ್ನು. ಇಲ್ಲಿ ಈ ಥರ ಇದೆ ನೋಡು, ಆಪೋಸಿಟ್ ಸೈಡ್ ಅದ್ರೊಳಗೆ ಹಾಕೋ, ಅಲ್ಲಿ ಇರುತ್ತೆ. ಅದು ಆಮೇಲೆ ಮಾಡ್ಬೋದು ನೀನು ಅದನ್ನ. ಸ್ನೇಹಿತರೆ, ದಿಸ್ ಜಸ್ಟ್ ಕೇಮ್ ಇನ್ ಎಮ್ಮಾ ವೇವ್ 2 ಮ್ಯಾಟ್ರಸ್ ಅಂತ ಹೇಳಿ. ನಿಜ ಹೇಳ್ಬೇಕಂದ್ರೆ ನಾನು ಆನ್ಲೈನು ಸುಮಾರು ವೀಡಿಯೋಸ್ ನೋಡ್ತಾ ಇದ್ದೆ, ಇದು ಸುಮಾರು ಜನ ಹಾಕೋರು. ಬಟ್ ಇವತ್ತು ನನಗೇನೆ ಈ ಎಮ್ಮಾ ವೇವ್ 2 ಮ್ಯಾಟ್ರಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಕ್ಕಿದೆ. ನಿಮಗೆ ಗೊತ್ತು, ರೀಸೆಂಟಾಗಿ ಕೆಲವು ದಿನಗಳ ಹಿಂದೆ ನಾನು ಕ್ಯಾಂಪಿಂಗ್ ಹೋಗಿದ್ದೆ. ಕ್ಯಾಂಪಿಂಗ್ ಹೋದರೆ ನೀವು ತುಂಬ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಬಾಡಿಗೂ ಹೋದಾಗ ಸುಸ್ತಾಗಿರುತ್ತೆ, ಬಾಡಿ ಪೇಯ್ನ್ ಇರುತ್ತೆ. ಸೊ ನನಗೂ ಜೆನ್ಯೂನಾಗಿ ಈ ಮ್ಯಾಟ್ರಸ್ನ ಯೂಸ್ ಮಾಡಿ ರೆಸ್ಟ್ ಮಾಡಿದಾಗ ಯಾವ ಥರ ಫೀಲ್ ಸಿಗುತ್ತೆ ಅಂತ ಹೇಳಿ ನೋಡಬೇಕಿತ್ತು. ಜಸ್ಟು ಮ್ಯಾಟ್ರಸ್ನ ಸೆಟಪ್ ಮಾಡಿದ್ವಿ. ಈ ಎಮ್ಮಾ ಮ್ಯಾಟ್ರಸ್ನ ತೊಗೊಳೋದ್ರಿಂದ ನಿಮಗೆ ಕೆಲವು ಬೆನಿಫಿಟ್ಸ್ ಇದೆ. ಅದೇನಂತ ನಾನು ಫಸ್ಟ್ ಹೇಳಬೇಕು. ನೀವು ನೋ ಕಾಸ್ಟ್ EMI ಅಲ್ಲಿ ಇದನ್ನು ತೊಗೊಬೋದು. ಅಕಸ್ಮಾತ್ ನಿಮ್ಮದು ಬಜೆಟ್ ಟೈಟ್ ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ನೋ ಕಾಸ್ಟ್ EMI ಆಪ್ಷನ್ಗೆ ಹೋಗ್ಬಿಟ್ಟು ಈ ಮ್ಯಾಟ್ರಸ್ನ ಶಾಪ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಇದರಲ್ಲಿ 15 ಇಯರ್ಸ್ ವಾರಂಟಿ ಕೊಡ್ತಾನೆ ಗುರು. ಅದರಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ಹೇಳಿದ್ರೆ. 15 ಇಯರ್ಸ್ ವಾರಂಟಿ. ಅದ್ರ ಜೊತೆಗೆ ಒಂದು ಆ್ಯಡ್ ಆನ್ ಏನಂತ ಹೇಳಿದ್ರೆ, ನೀವು 100 ನೈಟ್ಸು ಫ್ರೀ ಟ್ರಯಲ್ ನೋಡ್ಬೋದು ಇದರಲ್ಲಿ. ಅಂದರೆ ನೀವು ಇವಾಗ ಶಾಪ್ ಮಾಡ್ಬೋದು, ಮನೆಗೆ ಮ್ಯಾಟ್ರಸ್ ಬರುತ್ತೆ, 100 ನೈಟ್ಸ್ ಇದನ್ನು ಯೂಸ್ ಮಾಡಿಬಿಟ್ಟು ನಿಮ್ಗೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ರಿಟರ್ನ್ ಮಾಡಿ ರೀಫಂಡ್ ತೊಗೊಳ್ಬೋದು. ಸೊ ಇದು ಕ್ರೇಜಿ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲದ್ರ ಜೊತೆಗೆ ನಿಮಗೆ ಫ್ರೀ ಆ್ಯಂಡ್ ಫಾಸ್ಟ್ ಶಿಪ್ಪಿಂಗ್ ಕೂಡ ಕೊಡ್ತಾರೆ. ನನ್ನ ವೈಫ್ಗಂತೂ ಇದು ತುಂಬಾ ಇಷ್ಟ ಆಗಿದೆ. ಶಿ ಇಸ್ ಲವಿಂಗ್ ಇಟ್. ಸೊ ಇದ್ರ ಜೊತೆಗೆ ಕೆಲವೊಂದು ಫೀಚರ್ಸ್ ಏನಪ್ಪ, ಯಾಕೆ ಎಮ್ಮಾ ಮ್ಯಾಟ್ರಸ್ ಚೂಸ್ ಮಾಡ್ಬೋದು ನೀವು, ಕೆಲವು ಫೀಚರ್ಸು ಹೈಲೈಟ್ ಮಾಡ್ತೀನಿ ನಾನು. ಈ ವೇವ್ 2 ಮ್ಯಾಟ್ರಸ್ಸಲ್ಲಿ EVO+ ನ್ಯಾನೋ ಸ್ಪ್ರಿಂಗ್ಸ್ ಅಂತೇಳಿ ಯೂಸ್ ಮಾಡ್ತಾರೆ. ಬೇಸಿಕಲಿ ನಮ್ಮ ಬಾಡಿದು ಪ್ರೆಷರ್ ಪಾಯಿಂಟ್ಸ್ ಯಾವುದಿರುತ್ತೆ ಅದಕ್ಕೆ ಇದು ಅಡ್ಜಸ್ಟ್ ಆಗುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲು ನಿಮಗೆ ಹಿಪ್ಸ್ ಇರ್ಬೋದು, ಇಲ್ಲ ಬ್ಯಾಕು, ಈ ಥರ ಕಡೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ. ಅಂದರೆ ಇದನ್ನು ಸ್ಮಾರ್ಟ್ ಮ್ಯಾಟ್ರಸ್ ಅಂತಲೇ ಹೇಳ್ಬೋದು ನೀವು. ಅದಲ್ಲದೇ ನಿಮಗೆ ಟಾಪ್ ಲೇಯರ್ ಏನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಎಕ್ಸ್ವೇವ್ ಸಾಫ್ಟ್ ನೆಟ್ ಕವರ್ ಅಂತ ಹೇಳಿ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ತುಂಬಾ ಸಾಫ್ಟ್ ಮತ್ತು ಫ್ಲೆಕ್ಸಿಬಲ್ ಆಗುತ್ತೆ. ಅಂದರೆ ಒಳ್ಳೆ ಪ್ಲೆಜರ್ ಸಿಗುತ್ತೆ, ನಿಮ್ಮ ಬಾಡಿಗೆ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇದರಲ್ಲಿ ಡೈಮಂಡ್ ಡಿಗ್ರಿ ಟೆಕ್ನಾಲಜಿ ಅಂತೇಳಿ ಯೂಸ್ ಮಾಡಿದ್ದಾರೆ. ಅದೇನೇ ಈ ಮ್ಯಾಟ್ರಸ್ದು ಪರ್ಟಿಕ್ಯುಲರ್ ಮಾಡೆಲ್ದು ಸ್ಪೆಷಾಲಿಟಿ. ಈ ಡೈಮಂಡ್ ಡಿಗ್ರಿ ಅನ್ನೋ ಟೆಕ್ನಲ್ಲಿ ಏನಂತ ಹೇಳಿದ್ರೆ, ಮೇಯ್ನು ನಿಮ್ಮದು ಬಾಡಿದು ಹೀಟ್ ರಿಲೀಸ್ ಆಗುತ್ತಲ್ಲ ಅದನ್ನು ಅಬ್ಸರ್ವ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಗ್ರಾಫೈಟ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ನಿಮಗೆ ಜಸ್ಟ್ ಕೂಲ್ ಅಷ್ಟೇ ಅಲ್ಲ, ಇದು ನಿಮಗೆ ಬಾಡಿದು ಕೋರ್ ಟೆಂಪರೇಚರ್ ಒಳಗಡೆ ಏನಿರುತ್ತಲ್ಲ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಂದರೆ ನೀವು ಮಲಗಿದಾಗ ತುಂಬ ಬೇಗ ಬಾಡಿ ಕೂಲ್ ಆಗುತ್ತೆ. ಅಂದರೆ ಡೀಪ್ ಸ್ಲೀಪ್ ಸಿಗುತ್ತೆ ಇದರಿಂದ. ನಿಮಗೆ ಬೆಳಗ್ಗೆ ಏಳುವಾಗ ಫ್ರೆಶ್ ಆಗಿ ಹೇಳ್ಬೋದು. ಆಮೇಲೆ ಇದರಲ್ಲಿ ನಿಮಗೆ ನ್ಯಾನೋ ಸ್ಪ್ರಿಂಗ್ಸ್ ಇದೆಯಲ್ಲ, ಆ ನ್ಯಾನೋ ಸ್ಪ್ರಿಂಗ್ಸು ನಿಮಗೆ ತುಂಬ ಹೈ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ. ಸ್ನೇಹಿತರೆ, ಏನೇ ಹೇಳಿದ್ರು, ನಾವು ಏನೇ ಫೀಲ್ ಮಾಡಿದ್ರು, ರಿಯಲ್ ಆಗಿ ನೋಡಿದ್ರು, ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಬಟ್ ಏನೇ ಸ್ಟಿಲ್ ನೀವು ಇವಾಗಲೂ ಹೋಗ್ಬಿಟ್ಟು ಇದನ್ನು ಶಾಪ್ ಮಾಡ್ಬೋದು. ಏನಕ್ಕೆ ಅಂತೇಳಿದ್ರೆ, ನಿಮಗೆ 100 ನೈಟ್ಸ್ ಫ್ರೀ ಟ್ರಯಲ್ ಆಪ್ಷನ್ ಇದೆ. RK15 ಅಂತೇಳಿ emmamattress.in ವೆಬ್ಸೈಟ್ಗೆ ಹೋಗಿ ಕೂಪನ್ ಕೋಡ್ ಯೂಸ್ ಮಾಡಿಬಿಟ್ಟು ನೀವು ಇದನ್ನು ತೊಗೊಂಡ್ರೆ ನಿಮಗೆ 15% ಆಫರ್ ಸಿಗುತ್ತೆ. ಸೊ ಡೋಂಟ್ ಮಿಸ್ ಔಟ್ ದಿಸ್ ಚಾನ್ಸ್. ಇವಾಗಲೇ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ನಾನು ಸ್ವಲ್ಪ ದಿನದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಅಲಗಿಸ್ಬಿಟ್ಟೆ ಹಾಕು, ಪರವಾಗಿಲ್ಲ, ಹಿಂಗೆ ಸರಿನಾ? ಇನ್ನೊಂದು ಎತ್ಕೋ ಹೋಗು ಪೋಲು. ಇದು ಬಿಡು ನೀನು, ಆಯಿತಾ? ಹಿಡ್ಕೋ, ಇಲ್ಲಿ ಹಿಡ್ಕೋ, ಇಲ್ಲ ಇದ್ರೊಳಗಡೆ ಹಾಕೋ. ಹಾಂ, ಇದ್ರೊಳಗೆ ಹಾಕಬೇಕು. ಅದು ಕೊಡು, ಕ್ವಿಕ್ಕಾಗಿ ಮಾಡಬೇಕು. ಮೇಲ್ಗಡೆ ಟಾಪ್ ಲೇಯರ್ ವಾಟರ್ ಪ್ರೂಫ್ ಇರೋಲ್ಲ ಇದು. ಅದು ಇನ್ನೊಂದು ಹಾಕ್ಬೇಕು. ಹಿಡ್ಕೋ ಇದನ್ನ ಈಗ ಹಿಂಗೆ ಹಿಡ್ಕೊ. ಓಕೆ, ಈಗ ಹಿಂಗೆ ಹಿಡ್ಕೊ ನೀನು, ಆಯಿತಾ? ಹಿಡ್ಕೊ ಹಿಂಗೆ. ಸೆಂಟರ್ದು ಮೇಯ್ನು. ಸರಿನಾ? ಇನ್ನೂ ಆಗಿಲ್ಲ. ಇದು ಬೇಸು, ಸರಿನಾ? ನೆಕ್ಸ್ಟು ಈಗ ಇದನ್ನು ಲಾಕ್ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ. ಹ್ಞೂ ಮಾಡು. ಇವಾಗ ನೋಡಿ, ಫಸ್ಟು ಇದ್ರ ಮೇಲ್ಗಡೆ ಹಾಕಿದ್ದೀವಿ, ಅದೇ ಮೇಯ್ನ್ ನಮಗೆ ವಾಟರ್ ಪ್ರೂಫ್ ಕವರ್ ಆಗೋದು. ಇಲ್ಲಿ ನಾವಿರೋ ಅಂಥ ಜಾಗದಲ್ಲಿ ಸ್ವಲ್ಪ ಮಳೆ ಗಾಳಿ ಇದೆ, ಹಾಗಾಗಿ ಇದನ್ನು ಹಾಕಬೇಕು. ಇದನ್ನು ಏನಂತಾರೆ, ಇದಕ್ಕೆ ಪೆಗ್ಗಿ ಏನೋ ಹೇಳ್ತಾರೆ ಕಣೆ. ಮಳೆ ಬಂದಿರೋದ್ರಿಂದ ಹಿಂಗೆ ಒಳಗಡೆ ಹೋಗುತ್ತೆ ಇದು. ತಗೋ ಅನುಷ, ಕಲ್ಲು ತಗೋ. ಕುಟ್ಟು. ಅದಕ್ಕೆ ಕಲ್ಲೇ ಪುಡಿ ಆಗ. ಈ ಟೊಳ್ಳು ಕಲ್ಲು ಇದು. ಎಷ್ಟೋಗುತ್ತೆ ಅಷ್ಟು ಕುಟ್ಟು.
ಸಾಕು ಅನ್ಸುತ್ತಲ್ವಾ? ಜಸ್ಟ್ ಟೆಂಟ್ ಸೆಟಪ್ ಮಾಡಿದ್ವಿ. ಒಂದೊಂದೇ ಹಿಡ್ಕೊಂಬಾ. ಈ ಬ್ಯಾಗ್ ಹಾಕು. ಹ್ಞೂ, ಸ್ಟವ್ ಬರಲಿ, ಗ್ಯಾಸ್ ಬರಲಿ, ಇಸ್ಕೊಳೆ ಇಲ್ಲಿ. ಈಗ ಗ್ಯಾಸು ಸೆಟಪ್ ಮಾಡಿ ಇಡೋಣ. ಒಂದು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಾವು ಆನ್ ಮಾಡ್ಕೊಬೋದು. ನನ್ನ ತಂಗಿ ದಾರಿ ತಪ್ಪಿಸ್ಕೊಂಡು ಲಗೇಜ್ ತರ್ತಾ ಪಕ್ಕದ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದಾಳೆ. ಬಂದ್ಯಾ? ಅಲ್ಲ ಅನುಷಾ, ನೀನು ಎಲ್ಲ ಬಿಟ್ಟು ಪಕ್ಕದ ಬೆಟ್ಟಕ್ಕೆ ಹೋಗಿದ್ಯಲ್ಲ, ಅಲ್ಲೇನು ರೈಟ್ ಹೋದ್ಯಾ ಲೆಫ್ಟಿಗೆ ಬರೋಕ್ಕೆ? ಪರವಾಗಿಲ್ಲ. ನಿಂಗೆ ಗೊತ್ತಾಗ್ಲಿಲ್ವಾ? ಎಷ್ಟು ಹಾಲು? 1 ಲೋಟ ಹಾಲು. ಒಂದು ಹಸು ಹಾಲು ಕರೆದಾಯ್ತು. ಅದು ಎಷ್ಟು ಧೂಳಿರುತ್ತೆ ಎಲ್ಲ ಕುಡೀರಿ. 1.5ನಾ 3 ಜನಕ್ಕೆ? 1.5 ಲೋಟ ನೀರು. ಎಸ್. ಈಗ ಇದನ್ನ ಎಲ್ಲಿ ಇಡೋಣ? ಯಾವುದಿದು? ನಂದಿನಿ ಸ್ಪೆಷಲ್ ಹಾಲು, ಸ್ಪೆಷಲ್ ಜನಕ್ಕೆ ನಮ್ಮ ಥರ. ಓಕೆ, ಟೀ ಪುಡಿ ಎಲ್ಲ ತಂದೀರಾ? ಇದ್ರೊಳಗಡೆ ಇದೆ ನೋಡು, ಡೆಕೆತ್ಲಾನ್ ಬಾಕ್ಸು, ರೆಡ್ ಬಾಕ್ಸು. ಕೊಡು ಮ್ಯಾಚ್ ಬಾಕ್ಸು. ಅಲ್ಲಿಡು, ನಾನು ಮ್ಯಾಚ್ ಬಾಕ್ಸ್ ಎತ್ಕೋತೀನಿ. ಇದು ತಗೋ, ಹಾಲು ತಗೋ, ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡು. ಓಕೆ ಬಾಯ್ಸ್, ಈಗ ಸ್ವಲ್ಪ ವೆದರು ಬೆಟರ್ ಇದೆ. ನಾವು ಫಸ್ಟು ಟೀ ಮಾಡೋದ. ಈಗ ಆನ್ ಮಾಡ್ತೀನಿ. ಹೊತ್ತು ಆಗ ಇಲ್ಲ, ಮ್ಯಾಚ್ ಬಾಕ್ಸೇ ಹಾಕ್ಬೇಕು. ಅದು ಗೊತ್ತಿಲ್ಲ, ತಾಕ್ತಿರಲ್ಲ ಕಿಡಿ ಹಚ್ಕೋತು. ಹೆಂಗೆ ಒಂದೇ ಸರಿಗೆ ನೋಡಿದ್ರಾ? ಇವೆಲ್ಲ ಬಯೋಡಿಗ್ರೇಡಬಲ್ ಕಸ, ಇಲ್ಲಾಂದರೆ ಕಸ ಮಾಡಿಬಿಡಿ. ಕಸ ಮಾಡಿ ಹೋಗ್ಬಾರ್ದು ಬಂದ ಜಾಗದಲ್ಲಿ, ಅದು ತುಂಬ ಇಂಪಾರ್ಟೆಂಟು. ಲೋಟ ಇಲ್ಲಿ ಇಡು ಪ್ರೀತಿ, ಧೂಳು ಕಸ ಎಲ್ಲ ಕುಡಿಬೇಕು ಅವಾಗವಾಗ. ಟೀ ರೆಡಿನಾ ಮೇಡಮ್? ಹಾಂ, ಪೀಸ್. ಒಂದೇ ಒಂದು ರಿಕ್ವೆಸ್ಟು, ಏನು ಕಸ ಎಸಿಬಿಡಿ, ತಿನ್ನಿ ಕುಡೀರಿ, ಎಂಜಾಯ್ ಮಾಡಿ, ಎಲ್ಲೋದ್ರು ಕಸ ಎಸಿಬಿಡಿ. ಆದರೂ ಜೋರಾಗಿದೆ ಗಾಳಿ. ಸೊ ಸ್ವಲ್ಪ ಕ್ಲಿಯರ್ ಇತ್ತು ಆ ಕಡೆ, ಮತ್ತು ಅದರ ಕೆಳಗಡೆ ಮೋಡ ಇದೆ, ಅಲ್ಲಿ ನೋಡ್ಬೇಕು ನೈಟ್ ಹೇಗಿರುತ್ತೆ ಅಂತ. ಗಾಳಿಗೆ ಟಿಂಟ್ ಹಿಂಗೆ ಶೇಕ್ ಆಗ್ತಾಯಿದೆ. ಇನ್ನೊಂಚೂರು ಸ್ವಲ್ಪ ಟೈ ಮಾಡಬೇಕು ಕ್ಲೀನಾಗಿ ಅದನ್ನ. ಕೊಡು ನಂಗೆ ಸಾಕು, ಒಂದು ಗ್ಲಾಸ್ ಕೊಡು. ಚಳಿಗೆ ಫಸ್ಟು ಟೀ ಸಿಪ್ ಮಾಡಬೇಕು. ಚಳಿಲಿ ಬಿಸಿ ಟೀ ಸಕಲವಾಗಿದೆ ಪ್ರೀತಿ. ಅಪ್ಪ, ಈಗ ಸಮಾಧಾನ ಆಯಿತು. ಅಷ್ಟೊತ್ತಿನ ಸುಸ್ತಾಗಿತ್ತು, ಇವಾಗ ಸಮಾಧಾನವಾಯಿತು. ಇಲ್ಲಿ ಇಷ್ಟೋ ತನಕ ಮಳೆ ಬರ್ತಿತ್ತು, ಟೆಂಟ್ ಹಾಕಿದ್ವಿ, ಬಿಸಿ ಟೀ ಕುಡಿತಿದ್ರೆ. ಅದು ಇಲ್ಲಿ ಮಾಡಿರೋದು ಈ ತರ ಸೆಟಪ್ ಬಿಟ್ಕೊಂಡು. ಅದೇನ್ ಬಿಡೋದು, ಆರಾಮಾಗುತ್ತೆ. ಮೆಣಸಿನ್ಕಾಯಿ ಏನು ಹೇಳು, ಪ್ರೋಗ್ರಾಮ್ ಹೇಳು, ಅಡುಗೆ ಪ್ರೋಗ್ರಾಮ್. ಸೊ ಟೀ ಆಯ್ತು. ಸೊ ನೆಕ್ಸ್ಟ್ ಪಲಾವ್ ಮಾಡ್ಬೇಕಂತಿದ್ದೀವಿ. ಮನೇಲಿ ಮಾಡೋ ಥರ ರುಬ್ಬಿ ಎಲ್ಲ ಅಷ್ಟೊಂದೆಲ್ಲ ಪ್ರೊಸೀಜರ್ ಇಲ್ಲ, ಸಿಂಪಲ್ ಆಗಿ. ಒನ್ ಬಿಗ್ ಶೌಟ್ ಔಟ್ ಟು ಶಟರ್ ಬಾಕ್ಸ್ ಫಿಲ್ಮ್ಸ್ ಸಚಿನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಸಚಿನ್ ಬ್ರೋ. ಒಂದು ಸ್ವಲ್ಪ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ರು ಟೆಂಟ್ ಸೆಟಪ್ಪಿಗೆ, ಲಿಂಕ್ಸು ಎಲ್ಲ. ಸೊ ನನಗೆ ಈ ಥರ ಮಾಡಬೇಕು, ಅಡ್ವೆಂಚರಸ್ ಆಗಿರ್ಬೇಕು ಅಂತ ತುಂಬಾ ಇಷ್ಟ ಲೈಫಲ್ಲಿ. ಬಟ್ ಎಲ್ಲ ಟೈಮು ಎಲ್ಲದೂ ಅಲೋ ಮಾಡಲ್ಲ. ಸೊ ಕಾರ್ ಇತ್ತಲ್ಲ, ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡೋದು ಈಸಿ, ಹಾಗಾಗಿ ಸ್ಪಾಟು ಹಂಗೆ ಒಂದು ಹುಡ್ಕೊಂಡು ಬಂದೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ಆಲ್ ದ ಲಿಂಕ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಕಿಶೋರ್ ಅಂತ ಡೆಕೆತ್ಲಾನಲ್ಲಿ ನನಗೆ ಸುಮಾರು ಪಾಪ ಎಲ್ಲ ಐಟಮ್ಸ್ ಎಲ್ಲ ಅವರೇ ತೋರಿಸಿ ಸುಮಾರೆಲ್ಲ ಶಾಪ್ ಮಾಡೋದಕ್ಕೂ ಹೆಲ್ಪ್ ಮಾಡಿದ್ರು. ಸುಮಾರು ಒಂದು 40-50 ಸಾವಿರ ಖರ್ಚು ಮಾಡಿದ್ದೀನಿ ಈ ಸೆಟಪ್ಪಿಗೆ. ಇದೆಲ್ಲ ಡೀಟೇಲ್ಸ್ ಬೇಕು, ಏನೇನು ಬೇಕಾಗುತ್ತೆ ಟೆಂಟಿಗೆ ಅಂದರೆ ಒಂದು ಬೇಸಿಕ್ಕು. ನಿಮ್ಗೆ ಏನಾರು ಬೇಕಂತ ಹೇಳಿದ್ರೆ ಹೇಳಿ, ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡೋಣ. ಕಮೆಂಟ್ ಜಾಸ್ತಿ ಇದ್ದರೆ ಅದ್ರ ಕಡೆ ತಲೆ ಕೆಡ್ಸ್ಕೊಂಡು ಮಾಡ್ತೀನಿ ವೀಡಿಯೋ, ಇಲ್ಲ ಅಷ್ಟೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ನಮ್ಮದು ಇವಾಗ ತುಂಬ ಮಿನಿಮಮ್ ಸೆಟಪ್ ಇದೆ. ಕ್ಯಾಂಪ್ ಹಾಕಿದೀವಿ, ಫುಲ್ಲು ಚಳಿ ಇದೆ, ಸುತ್ತಲೂ ಕಗ್ಗತ್ತಲು. ಎಷ್ಟು ಚಳಿ ಇದೆ ಅನುಷಾ? ಸಖತ್ ಚಳಿ ಇದೆ ಅಲ್ಲೇನೆ. ಇಲ್ಲೇನು ಮಾಡ್ತಾ ಇದ್ದೀರಾ ಮೇಡಮ್? ಇನ್ನೂ ಆಗಿಲ್ವಾ? ಇಲ್ಲಿ ಒಲೆ ಉರಿತಾ ಇದೆ ನಮ್ಮ ಮನೆಯಲ್ಲಿ. ಹಾಂ, ಯಾವ ಸೈಟ್ ಬೇಕು, ಯಾವ ಮನೆ ಬೇಕು ಅನ್ಸ್ಬಿಡುತ್ತಲ್ಲ ಇದು ನೋಡಿದ್ರೆ. ಆರಾಮಾಗಿ ಅಲೆಮಾರಿಗಳ ಥರ. ಹಾಂ, ಮೆಣಸಿನ್ಕಾಯಿ ಇಲ್ಲದೆ ಇರೋ ಪಲಾವ್, ಖಾರ ಇಲ್ಲದೆ ಇರೋ ಪಲಾವ್.
ಫೈರ್ ಕ್ಯಾಂಪು ಒಂದ್ಸಲ ಮತ್ತೆ ಬೆಂಕಿ ಬರ್ಸೋದಾ ಹೇಗೆ? ಏನು ಈರುಳ್ಳಿ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕ್ತಾಯಿದ್ದೀರಾ? ನೀನು ಆ ಸಣ್ಣ ಚೇರ್ ಇದೆಯಲ್ಲ ಪ್ರೀತಿ, ಅದು ಹಾಕೊಂಡು ಕೂತ್ಕೋ. ತಂದಿರೋದೇನಕ್ಕೆ ಎಲ್ಲ ನೋಡಿದ್ದು ಹೆಂಗಿದೆ ಕುರ್ರಿಗೆ. ಯಪ್ಪ ಸ್ಪೈಡರ, ಏನು ಸ್ಪೈಡರೇ ಅಂತೂ. ಕುಕ್ಕರ್ ಕುಗ್ಸಿದ್ವಿ ಬಾಯ್ಸ್, ಕುಕ್ಕರ್ ಕುಗ್ಸಿದ್ರ ಮೇಡಮ್ ಪಲಾವ್ ಟೇಸ್ಟಿಯಾಗಿರುತ್ತಾ? ಮಾತ್ರ ಸ್ಕೈ ಇದ್ರಲ್ಲಿ ಫೋನಲ್ಲಿ ಗೊತ್ತಾಗಲ್ಲ, ಫುಲ್ಲು ಕ್ಲಿಯರ್ ಇದೆ, ಮೇಲೆ ಸ್ಟಾರ್ಸ್ ಎಲ್ಲ ಕಾಣ್ತಾ ಇದೆ, ಸಗದಾಗಿದೆ. ರೆಡಿನಾ? ಒಂದೊಂದೇ ಪ್ಲೇಟ್ ಎತ್ಕೊಳ್ಳೋದಾ? ಟೇಸ್ಟ್ ಸಗದಾಗಿದೆಯಾ? ಎಸ್. ಓಕೆ ಬಾಯ್ಸ್, ನಾನು ಹೇಳ್ತೀನಿ ಹೆಂಗಿದೆ ಟೇಸ್ಟ್ ಅಂತ. ಈಗ ಕರೆಕ್ಟಾಗಿ ಶುಂಠಿ ಸಿಕ್ತು ಫಸ್ಟ್ ಹೊತ್ತು, ಅದಕ್ಕೆ ಹೇಳಿದ್ ನಾನು ಲೈಟ್ ಬೇಕಂತ. ನಾವು ಮಿಕ್ಸಿ ಏನು ರುಬ್ಬಿಲ್ಲ, ಹಂಗೆ. ಸಮಾಧಾನ, ಬಿಸಿಯಾಗಿದೆ ಮೇನು. ಇರೋ ಶುಂಠಿ ಎಲ್ಲ ನನಗೆ ಬರ್ತಿದೆಯಲ್ಲ ಪ್ರೀತಿ. ಸ್ನೇಹಿತರೆ, ಸುಮಾರು 12 ಗಂಟೆ ಆಗ್ತಾ ಬಂತು ನೈಟ್. ಇವಾಗ ಇವರೆಲ್ಲ ಒಳಗಡೆ ಸೆಟ್ಲಾಗಿದ್ದಾರೆ ನೋಡಿ. ಹಾಸಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಇಲ್ಲಿ ಜಾಗ ಮಾಡಿದ್ದೀವಿ. ಇದು ಆ್ಯಕ್ಚುಲಿ 3% ಟೆಂಟು, ಬಟ್ ಇಬ್ಬರಿಗೆ ಪರ್ಫೆಕ್ಟ್ ಒಳಗೆ ಸ್ಪೇಸು. ಇಟ್ಕೊಂಡು ತೋರಿಸು ನೀನೆ. ಸೊ ಒಂದು ರೆಕಮೆಂಡ್ ನಾನು ಏನು ಮಾಡ್ತೀನಿ ಅಂದರೆ, 2% ಟೆಂಟ್ ತೊಗೊಂಡ್ರೆ ಒಬ್ರು ಇರಿ, 3% ಟೆಂಟ್ ತೊಗೊಂಡ್ರೆ ಇಬ್ರು ಇರಿ, 4% ಟೆಂಟ್ ತೊಗೊಂಡ್ರೆ 3 ಜನ ಇರಿ ಅಷ್ಟೇ. ಸೊ ಇಲ್ಲೆಲ್ಲ ಲಗೇಜ್ ಇದೆ, ದೊಡ್ಡವರು ಅಡಲ್ಟ್ಸೇ 3 ಜನ, ಕಷ್ಟ. ಸ್ವಲ್ಪ ಲಗೇಜ್ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಬಟ್ ಒಳಗಡೆ ಬೆಚ್ಚಗಿದೆ ಅಲ್ಲ, ಸೂಪರ್. ಗುಡ್ ನೈಟ್, ಬೆಳಗ್ಗೆ ಸಿಗೋಣ, ಬಾಯ್. Yo guys, good morning. Just got up. ಡೀಪ್ ಸ್ಲೀಪ್ ಏನು ಬಂದಿರಲಿಲ್ಲ ನನಗಂತೂ ಅಷ್ಟು. ಜೋರಾಗಿ ಮಳೆ ಬಂದಿದೆ. ವೇಕಿಂಗ್ ಅಪ್ ಟು ದ ವ್ಯೂ. 6 ಗಂಟೆ ಟೈಮು ಬೆಳಗ್ಗೆ. ಸಾಕಾತು, ಪೀಸ್ಫುಲ್. ಆದರೆ ಇಲ್ಲೇ ಫೈರ್ ಕ್ಯಾಂಪ್ ಹಾಕಿದ್ದೀವಿ ನಾವು. ನಮ್ಮ ಟೆಂಟು ಪಾಪ ಎಲ್ಲ ಮಲ್ಕೊಂಡಿದ್ದಾರೆ. ವಾಕ್ ಮಾಡಿಕೊಂಡು ಹಾಗೆ ಮೇಲೆ ಬಂದಿದ್ದೆ ನೋಡಿ. ನಮ್ಮ ಟೆಂಟು ಅಲ್ಲಿದೆ, ನಾವೇ ಹೈಟಲ್ಲಿದ್ದೀವಿ ಅಂದ್ರೆ ಅಲ್ಲಿ ನೋಡಿ. ಝೂಮ್ ಆಗ್ತೀನಿ ನೋಡಿ, ಅಲ್ಲಿದೆ ನಮ್ಮ ಟೆಂಟು. ಆರ್ತು ಸೂಪರ್. ಸೊ ಬಾಯ್ಸ್, ಟೀ ರೆಡಿ ಆಗ್ತಾ ಇದೆ ಬೆಳಗ್ಗೆ. ಮತ್ತೆ 7:30 ಟೈಮು. ಮಳೆರಾಯ ಮಾತ್ರ ನಮ್ಮನ್ನ ಬಿಟ್ಟಿಲ್ಲ. ಸೊ ಟೀ ಕುಡಿದು ಇಲ್ಲಿಂದ ಚೆಕ್ಔಟ್ ಆಗಬೇಕು ಇವಾಗ. ನೆಕ್ಸ್ಟು ನಮ್ಮ ಕ್ಯಾಂಪನ್ನು ಮುಗಿಸ್ತಾ ಇದ್ದೀವಿ. ಛತ್ರಿ ಸ್ವಲ್ಪ ಸರಿಗಿಡಿ, ತಲೆಯಿಂದ ನೀರು ಬೀಳ್ತಾ ಇದೆ. ಅನುಷಾ, ಓವರ್ ಟು ಯು. ತಗೋ ಮೈಕು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಳು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಇನ್ನು ಸುಮಾರು ಐಟಮ್ಸು ಮರ್ತೆಲ್ಲ ಬಂದಿದ್ವಿ. ನೆಕ್ಸ್ಟ್ ಟೈಮಿಗೆ ಚೆನ್ನಾಗಿ ಗೊತ್ತಾಯ್ತು ಇವಾಗ ಎಲ್ಲ. ನಮ್ಮ ನಾವು ನೆಕ್ಸ್ಟ್ ಒಂದು ಟೆಂಟ್ ತೊಗೊಂಡ್ಬಿಡ್ತೀವಿ ಅಷ್ಟೇ. ರೆಡಿ ಮಾಡ್ತಾ ಇರಬೇಕು ಕ್ಯಾಂಡಿಡೇಟ್ಸ್ನ. ಹೇಗಿತ್ರಿ ಎಕ್ಸ್ಪೀರಿಯನ್ಸ್? ಹೆಂಗಿತ್ರಿ ಅಂತ ಹೆಂಗೆ ಹೇಳದ್ರಿ? ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಳೆ ಬರ್ತಿತ್ತು ಇಲ್ಲಿ. ನಾನು ಕ್ಯಾಂಪ್ ಬೇಡ, ವಾಪಸ್ ಹೋಗೋಣ ಅಂತ ಹೇಳೋಣ ಅಂತಿದ್ದೆ. ಅಷ್ಟೊತ್ತಿಗೆ ಅಂದ್ಬಿಟ್ಟು ಇವರು ಏನಾಗಲ್ಲ ಬನ್ನಿ ಬನ್ನಿ, ಎಲ್ಲ ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ ಅಷ್ಟೇ ಅಂದ್ಬಿಟ್ಟು ಕ್ಯಾಂಪ್ ಹಾಕ್ಸಿದ್ರು ಟೆಂಟ್ ಅಂತೂ. ಟೆಂಟ್ ಹಾಕಿದ್ಮೇಲೆ ಮಳೆ ನಿಲ್ತು. ಆಮೇಲೆ ಸ್ವಲ್ಪ ಸಮಾಧಾನನೂ ಆಯಿತು. ಎಲ್ಲ ಜೋಡಿಸಿ ಎಲ್ಲ ಮಾಡಿದ್ವಿ. ಆಮೇಲೆ ಫುಲ್ ಮಳೆ ನಿಂತಮೇಲೆ ಫುಲ್ ಚಿಲ್ಲಾಗಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮನೇಲಿ ಅಡುಗೆ ಮಾಡೋದೇ ಸುಸ್ತಾಗುತ್ತೆ, ಆದರೆ ಇಲ್ಲಿ ಅಡುಗೆ ಮಾಡಿದ್ರೆ ಏನು ಸುಸ್ತೇ ಆಗಲಿಲ್ಲ. ಆರಾಮಾಗಿ ಚೆನ್ನಾಗಿ ಅನ್ನಿಸ್ತು. ನೇಚರ್ ಮಧ್ಯ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಸ್ನೇಹಿತರೆ, ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಮಳೆಯಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬ್ಯೂಟಿಫುಲ್ ಆಗಿತ್ತು. ನಾನೇ ಒಂದು ಟೆಂಟ್ ತೊಗೊಂಬಂದು ಈ ಥರ ಫಸ್ಟ್ ಟೈಮ್ ಉಳಿದಿರೋದು. ಆ ಓವರ್ ಆಲ್ ಎಕ್ಸ್ಪೀರಿಯೆನ್ಸು ಈ ಮಾನ್ಸೂನಲ್ಲಿ ಸಖತ್ತಾಗಿತ್ತು. ಸೊ ಇನ್ನದರ್ ಥಿಂಗ್ ಏನಂತ ಹೇಳಿದ್ರೆ, ಈ ಥರ ಬಂದಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಸೇಫ್ಟಿ ಭಾಳ ಇಂಪಾರ್ಟೆಂಟು. ಸ್ಪೆಷಲಿ ಜೊತೆಲಿ ಲೇಡೀಸ್ ಏನಾರು ಇದ್ದಾರೆ ಅಂತಂದಾಗ ನೀವು ತುಂಬಾ ಕೇರ್ಫುಲ್ಲಾಗಿರಬೇಕು. ಸೊ ಗೊತ್ತಿರೋ ಜಾಗಗಳಿಗೆ ಹೋಗಿ, ಇಲ್ಲ ಸೇಫಾಗಿರಿ ಅಂತ ಹೇಳ್ತಾ ನಾವು ಇವಾಗ ಪ್ಯಾಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫೈನಲಿ ವಿ ಆರ್ ಚೆಕಿಂಗ್ ಔಟ್. ನೋಡಿ, ಎಲ್ಲೂ ಏನೂ ಗಲೀಜು ಮಾಡಿಲ್ಲ ನಾವು. ಫುಲ್ಲು
ಕ್ಲೀನಾಗಿ ಹೆಂಗೆ ಬಂತು ಹಂಗೆ ಬಿಟ್ಟೋಗಿದ್ದೀವಿ. ಏನಕ್ಕೆ ಇದನ್ನ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನೀವು ಎಲ್ಲಾದರೂ ಹೋದ್ರೂ ಜಾಗ ಹೆಂಗಿತ್ತು ಹಂಗೆ ಬಿಟ್ಬಿಟ್ಟು ಹೋಗಿ, ಏನು ತಂದಿದ್ದೀವಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಇಟ್ ವಾಸ್ ಎ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ವಿ ಹ್ಯಾಡ್ ಫನ್. ನಿಮಗೆಲ್ಲ ಏನು ಅನ್ನಿಸ್ತು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಎಂಜಾಯ್ ಮಾಡಿದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಟ್ ಈಸ್